ಮೇಡಮ್, ನಿಮಗೆ ಎಲ್ಲ ಹೆಂಡತಿಯರ ಒಂದು ಇರುತ್ತೆ, ಏನಪ್ಪ ಅಂದರೆ ಗಂಡ ಕರೆಕ್ಟಾಗಿ ಟೈಮ್ ಕೊಡಲಿಲ್ಲ ಮನೇಲಿ ಅಂತಂದಾಗ ಒಂದು ಇರುತ್ತೆ, ಯಾಕೆ ಕೊಡ್ತಿಲ್ಲ ನೀನು ಇರಬೇಕು ಅಂಥೇಳಿ. ನಿಮಗೆ 100% ಆ ಒಂದು ಬೇಸರ ಇದ್ದಿರಬಹುದು ನನಗೆ ಅನಿಸುತ್ತೆ ಸರ್, ಇಷ್ಟು ಬ್ಯುಸಿ ಇರೋದ್ರಿಂದ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ, ಟೈಮ್ಗೋಸ್ಕರ ಅವ್ರನ್ನ ಹೇಗೆ ಕೇಳ್ತೀರಾ ಟೈಮ್ ಕೊಡಿ ಅಂತ? ಸಿನಿಮಾ ಮಾಡಿದ್ರೆ ಹಿಂಗೆ ಇಡ್ತೀರಾ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಇಡ್ತೀರಾ, ಏನಾರು ಒಂದು ಸರ್ ಹೆಂಡತಿಗೆ ಕೊರಗಿದ್ದೇ ಇರುತ್ತಲ್ಲ ಸರ್. ಅದು ರೂಢಿಯಾಗಿಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವರೊಟ್ಟಿಗೆ, ಅದೇ ಬೆಸ್ಟ್. ಸುದೀಪ್ ಸರ್, ಒಂದು ಕನ್ಸರ್ನಿಂದ ಕೇಳ್ತಿರೋದು, ಕಾಲಿಗೆ ಏನಾಗಿದೆ ಅಂತ. ಅಲ್ಲಲ್ಲೇ ಬ್ಯಾಡದಿ ಜಾಗದಲ್ಲೆಲ್ಲ ತೊಗೊಂಡೋಗಿ ಇಡ್ತಾ ಇರ್ತೀವಲ್ಲ ಅಮ್ಮ, ಯಾವುದೊಂದು ಏಟಾಗಿದೆ ಹೋಗಿ. ನಿಮ್ಮ ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋಂಥದ್ದು ಇರಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ, ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋಂಥದ್ದು ಏನಾದ್ರು ಕೊಡ್ತೀರಾ? ಮೇಡಮ್ ಏನಾದ್ರು ಕಂಡೀಷನ್ ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀವಿ. ಇನ್ನೊಂದು ನನಗೆ ಭಾಳ ಖುಷಿಯಾಗಿದೆ ಏನಂದರೆ, ಇವತ್ತಿನ ಸ್ಪೀಚಲ್ಲಿ ಅದ್ಭುತವಾದಂಥ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ಮ ಸಿಂಪಲ್. ಎಲ್ಲಪ್ಪ ಇದೆಯಾ ಹೊರಗಡೆ ಹೋಗ್ಯಾರ. ನಾನು ಅವ್ರದ್ದು ಪರ್ಸ್ಪೆಕ್ಟಿವೇ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲರೂ ಮೇಕಪ್ ಹಾಕಿ ಚೆನ್ನಾಗಿ ಕಾಣ್ತಾರೆ, ಅದರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಮಸಿ ಬಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ. ಇವಾಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ಥರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನು ಬರಲ್ಲಮ್ಮ. ಅವರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರಬೇಕು ಅಂತ. ಇಲ್ಲಿ ನಮ್ಗೆ ಈ ಪತ್ರಿಕೆಲ್ಲ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕತೆಗಳಂಗಿದೆ. ಸ್ತ್ರೀ ದೋಷ ಏನಾದರೂ ಇದೆಯಾ ಸರ್? ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲಮ್ಮ. ನೋಡಿ, ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಅಂದ್ಮೇಲೆ ನನಗೆ ಆ ದೋಷ ಇವತ್ತವರೆಗೆ ತಟ್ಟಿಲ್ಲ. ಏನಮ್ಮ ನಿಮ್ಮ ಪಕ್ಕ ಅದು ನಿಮ್ಮ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ಮೇಲೆ ಉತ್ತರ ಕೊಡ್ಲೇಬೇಕೆ ನಾನು? ಕರೆಕ್ಟೇ. ಇನ್ನು ಸರ್, ಯಾವುದೇ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥದ್ದು ಒಂದು ಕಾಷನ್ ಇರುತ್ತೆ. ನೀವು ಟ್ರೈಲರ್ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ, ದಮ್ ಹೊಡೆಯೋದು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಫ್ಯಾನ್ಸ್ಗೆ ಸಂದೇಶ ಕೊಟ್ಟಿರೋದು, ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದ್ದೀನಿ, ಬಿಡಿ ಅಂತ ಹೇಳಿಲ್ಲ. ಸಿನಿಮಾದಲ್ಲಿ ಏನಾದರೂ ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಾ ಸರ್? ಏನು ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ? ಅವಶ್ಯಕತೆ ಬಂದಾಗ ಮಾಡಿದ್ದೀವಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಯ್ತು ಬಿಟ್ಟು. ದಾದಾ ಲಕ್ಷ್ಮೀನಾರಾಯಣ್ ಇಲ್ಲಿ ಈ ಕಡೆ. ದಾದಾ, ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ 2 ವರ್ಷ ತೊಗೊಂಡ್ಬಿಡ್ತಾರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ಮಾಡಬೇಕು ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಈಗ ತುಂಬ ಶಾರ್ಟ್ ಟೈಮ್ ಲೈನಲ್ಲಿ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ರ, ಅದು ಬಿಗ್ ಸ್ಕೇಲ್ ಸಿನಿಮಾನ. 105 ಡೇಸು, 166 ಕಾಲ್ ಶೀಟ್ಸು. ಸೊ ಇವಾಗ ನಿಮಗೆ ಈ ಥರದೊಂದು ಶಾರ್ಟ್ ಪೀರಿಯಡಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನು ಟ್ರಿಗರ್ ಆದಂಥ ಪಾಯಿಂಟ್ ಸರ್? ನಥಿಂಗ್, ಸ್ಟೋರಿ, ಟೈಮ್. ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಇತ್ತು ನನಗೆ. ಆ್ಯಕ್ಚುಲಿ ಭಾಳ ಆಸೆ ಇದ್ದಿದ್ದು ಬಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ. ಬಟ್ ಅವರು ಹಾಕ್ಕೊಂಡಿರೋ ಯೋಜನೆಗಳು, ಸೆಟ್ಗಳು, ವರ್ಕ್ ನೋಡೋಕೆ ಹೋದಾಗ ಅನುಪು ನಾವು ಕೂತ್ಕೊಂಡು ಮಾತಾಡಿದ್ದು, ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು, ಬಿಕಾಸ್ ಆಫ್ ದ CG ವರ್ಕ್. ಆ್ಯಂಡ್ ಅವ್ರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷಾ. ಸೊ ಹಾಗಿರಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಂಡ್ ಮೈ ಬಿಲಾರಂಗ ಭಾಷಾ ಟೀಮ್ ಆಲ್ಸೋ. ದಟ್ ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನಾನು ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಷನ್ ಇಳಿದಿದ್ದು ವಿಜಯ್ ಒಟ್ಟಿಗೆ. ಹಿ ಕೇಮ್ ಔಟ್ ದ ವೆರಿ ಬ್ಯೂಟಿಫುಲ್ ಪ್ಲಾಟ್ ಆ್ಯಂಡ್ ಐ ಥಿಂಕ್ ದಟ್ ಇಮಿಡಿಯೇಟ್ಲಿ ಐ ಸ್ಪೋಕ್ ಟು ಅನೂಪ್. ಆ್ಯಂಡ್ ನನಗೆ ಈ ವಿಜಯ್ಗೆ ನಾನೇನು ಹೇಳಿದ್ದು ಸರ್, ಮಾಡಿದ್ರೆ ಡಿಸೆಂಬರಲ್ಲಿ ಬರೋಣ, ಇಲ್ಲ ಕೈ ಹಾಕೋದು ಬೇಡ. ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರು ಜನವರಿ ಬರೋಕ್ಕಾಗದೆ ಮತ್ತೆ IPL ಎಕ್ಸಾಮ್ಸ್ ಅಂದ್ಕೊಂಡು ಜೂನ್ ಜುಲೈ ಬರೋ ಹಾಗಿದ್ರೆ ಐ ಮೈಟ್ ಆಸ್ ವೆಲ್ ಕಂಟಿನ್ಯೂ ವಿತ್ ದ್ಯಾಟ್ ಫಿಲ್ಮ್. ದೆನ್ ಹಿ ಸೆಡ್ ನೋ ಸರ್, ವಿ ಕ್ಯಾನ್. ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯಿತು. ಅಂಡ್ ದೆನ್ ಸತ್ಯಜ್ಯೋತಿ ಅವರಿಗೂ ಕೂರಿಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರಬೇಕಾಗುತ್ತೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು. ಈ ಸೆಟ್ಟಲ್ಲಿ ನಿಮಗೆ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಎಲ್ಲಿದ್ದಾರೆ ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್, ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿ ಅಂದರೆ ಅವರೊಂದು 800 ಜನ ತಂದು ನಿಲ್ಲಿಸೋರು. ಒಂದು 20 ಕಾರ್ ಬೇಕು ಅಂದರೆ 40 ಕಾರ್ ಬರೋದು. ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ
ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ದೇ ಡನ್ ಅನ್ ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರಲ್ಲ ಸರ್, ಇಟ್ ಈಸ್ ಅ ಇನ್ಸ್ಪಿರೇಷನ್, ಇಟ್ ಈಸ್ ಅನ್ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸರ್ವೈವ್. ದಟ್ಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಡು. ಸುದೀಪ್ ಸರ್ ಇಲ್ಲಿ ಅಲ್ಲ, ಫಿಸಿಕಲಿ ಮೆಂಟಲಿ ಅಟ್ ಎ ಟೈಮ್ ಸ್ಟ್ರೈನ್ ಆಗ್ತಿದ್ದಾರೆ ಸುದೀಪ್ ಸರ್ ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದ್ರೆ ಲಾಸ್ಟ್ ಇಯರ್ ಕೂಡ ನೀವು ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರಿ. ಈ ಸರಿ ಕೂಡ ಅದು ಇದು ಎರಡು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೀರಾ. ಸೊ ನಿಮಗೆ ಪರ್ಸ್ನಲಿ ಯಾವತ್ತೂ ಅನಿಸಿಲ್ವಾ ಸರ್ ಫಿಸಿಕಲಿ ಮೆಂಟಲಿ ಸ್ಟ್ರೈನ್? ಸರ್, ಐ ಲವ್ ಇಟ್ ಸರ್, ಐ ಲವ್ ಟು ಬಿ ಟಯರ್ಡ್. ಅದಾಗಿಲ್ಲ ಅಂದಾಗ ಏನು ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಐ ಲವ್ ಟು ಬಿ ಟಯರ್ಡ್. ಸುದೀಪ್ ಸರ್ ಇಲ್ಲಿ ಸರ್ ಆಗಲೇ ರಾಕ್ಲೈನ್ ಸರ್ ಹೇಳಿದರು, ಅಂದರೆ ಈಗ OTT ಅವರು ಸಿನಿಮಾಗಳನ್ನು ಡೈರೆಕ್ಟಾಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ನಾಯಕ ನಟನಾಗಿ ಸಿನಿಮಾದ ಬಿಸ್ನೆಸ್ ಆ್ಯಂಗಲನ್ನು ಯಾವ ಥರ ಥಿಂಕ್ ಮಾಡಿದ್ದೀರಾ, ಜೊತೆಗೆ ಇವತ್ತಿನ OTT ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಅವ್ರು ಹೇಳಿದ್ದು ಸತ್ಯ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಜೀವನದ ಒಂದು ಸತ್ಯ ಇದೆಯಲ್ಲ, ಅದೇನಂತಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಇರಬೇಕು ಅಂದಾಗ ನಾವು ಯಾವ ಥರ ಸಿನಿಮಾ ಮಾಡಬೇಕು, ಹೇಗೆ ಮಾಡ್ಕೊಂಬರ್ಬೇಕು, ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ಒಂದು ಯಾವ ಮೊತ್ತದಲ್ಲಿ, ಇವಾಗ ನಾವು ಸುಮ್ಮನೆ ಒಂದು ಹೀರೋ ಇದ್ದೀವಿ, ಮಾರ್ಕೆಟ್ ಇದೆ, ನಮ್ಮ ಪ್ರೊಡ್ಯೂಸರ್ ಹತ್ರ ದುಡ್ಡಿದೆ ಅಂದ್ಕೊಂಡು ಉಚ್ಚಾಪಟ್ಟೆ ಖರ್ಚು ಮಾಡೋಕ್ಕಾಗಲ್ಲ. ಒಂದು ಸಿನಿಮಾಗೆ ಒಂದು ಬೆಲೆ ಅಂತ ಇದೆ, ಆ ಬೆಲೆ ಮೇಲೆ ಹೋಗಿ ಕೊಡ್ದು ನಾವು ಪ್ರತಿಯೊಂದನ್ನು ಮಾಡಿದಾಗ ಈಗ ನಮ್ಮದು ಅಂತ ಒಂದು ಮಾರ್ಕೆಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನಿಮಾ ವಿ ಹ್ಯಾವ್ ಬೀನ್ ನಮ್ಮ ವಿತ್ ದ ಬ್ಲೆಸ್ಸಿಂಗ್ ಆಫ್ ಎವ್ರಿ ಒನ್, ಐ ಥಿಂಕ್ ಒಳ್ಳೆ ಫಿಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡಿದ್ದೀವಿ ಎಲ್ಲ ಕಡೆ. ಸಿ ದಟ್ ಇಸ್ ವಾಟ್ ಐ ಸೇಯಿಂಗ್. ಅವ್ರು ಹೇಳಿದ್ದು ತಪ್ಪಲ್ಲಮ್ಮ, ಬಿಕಾಸ್ ದೇರ್ ಇಂಡಸ್ಟ್ರಿ ಈಸ್ ಡೆಫಿನೆಟ್ಲಿ ಸಫರಿಂಗ್ ಆ್ಯಂಡ್ ಅದು ಸರಿ ಹೋಗಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್. ಇವತ್ತಿಗೂ ಚಿಕ್ಕ ಚಿಕ್ಕ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಓಡಿದ್ದಾವೆ. ಅ ಡೇ ವಿಲ್ ಕಮ್. ಇವಾಗ ಒಂದು ಸ್ಮಾಲ್ ಫೇಸ್ ನಡೀತಾ ಇದೆ, ವಿಲ್ ಬಿ ಬ್ಯಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.